ವಿದ್ಯಾರ್ಥಿಗಳೇ, ಇವತ್ತು ನಾವು 5ನೇ ಅಧ್ಯಾಯವಾದಂಥ JS ಮಿಲ್ಲನ ಪ್ರಾಯೋಗಿಕ ವಿಧಾನಗಳು ಅನ್ನುವಂಥದ್ದರಲ್ಲಿ ಅವನ ಮೊದಲನೇ ವಿಧಾನವಾಗಿರುವಂಥ ಹೊಂದಾಣಿಕೆ ವಿಧಾನವನ್ನು ಅಭ್ಯಾಸ ಮಾಡೋಣ. ನಿಸರ್ಗದಲ್ಲಿ ನಡೀತಕ್ಕಂಥ ಘಟನೆಗಳ ಕಾರ್ಯಕಾರಣ ಸಂಬಂಧವನ್ನು ಶೋಧಿಸೋದಕ್ಕೋಸ್ಕರ ಅನೇಕ ವಿಧಾನಗಳನ್ನು ಅನೇಕರು ಸೂಚಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ JS ಮಿಲ್ಲನ ವಿಧಾನಗಳನ್ನು ನಾವೀಗ ಅಭ್ಯಾಸ ಮಾಡ್ತಾ ಇದ್ವಿ. JS ಮಿಲ್ 5 ವಿಧಾನಗಳನ್ನು ತಿಳಿಸ್ಕೊಡ್ತಾನೆ. ಅದರಲ್ಲಿ ಹೊಂದಾಣಿಕೆಯ ವಿಧಾನ, ವ್ಯತ್ಯಾಸದ ವಿಧಾನ, ಸಂಯುಕ್ತ ಹೊಂದಾಣಿಕೆ ಮತ್ತು ವ್ಯತ್ಯಾಸದ ವಿಧಾನ, ಸಹವರ್ತಿ ಪರಿವರ್ತನೆಗಳ ವಿಧಾನ, ವ್ಯವಕಲನ ಫಲಗಳ ವಿಧಾನ ಅಂತ 5 ವಿಧಾನಗಳನ್ನು ತಿಳಿಸಿದ್ದಾರೆ. ಅವುಗಳಲ್ಲಿ ನಾವು ಒಂದೊಂದನ್ನೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೊಂದಾಣಿಕೆ ವಿಧಾನ. ಇದನ್ನು ಅನ್ವಯ ಪದ್ಧತಿ, ಅನ್ವಯ ಪದ್ಧತಿ, ಸಾಪೇಕ್ಷ ಪದ್ಧತಿ, ಭೇದ ವಿಧಾನ ಮುಂತಾದ ಹೆಸರುಗಳಿಂದ ಕರೀತಾರೆ. ಆ ಹೆಸರುಗಳನ್ನ ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇಂಗ್ಲಿಷ್ನಲ್ಲಿ ದ ಮೆಥಡ್ ಆಫ್ ಅಗ್ರಿಮೆಂಟ್ ಅಂತ ಅಂದ್ಕೊಂಡು ಕರೀಲಾಗ್ತದೆ. ಇಂಥ ಒಂದು ಹೊಂದಾಣಿಕೆ ವಿಧಾನವನ್ನು ವರ್ಜಿಸುವಿಕೆಯ ಮೊದಲನೇ ನಿಯಮದ ಅನುಸಾರವಾಗಿ ನಾವು ರೂಪಿಸ್ತೇವೆ. ಮಿಲ್ಲನ ಪ್ರಾಯೋಗಿಕ ವಿಧಾನಗಳನ್ನು ವರ್ಜಿಸುವ ತತ್ವಗಳು, ವರ್ಜಿಸುವ ವಿಧಾನಗಳು ಅಂತ ಕರೀಲಾಗ್ತದೆ. ವರ್ಜಿಸುವಿಕೆಯ ಅಂದರೆ ಪ್ರತ್ಯೇಕಗೊಳಿಸುವುದು, ತೆಗೆದುಹಾಕುವುದು. ನಾವು ಯಾವ ಘಟನೆಯನ್ನು ಕುರಿತು ಅಧ್ಯಯನ ಮಾಡಬೇಕಾಗಿದೆಯೋ ಆ ಘಟನೆಗೆ ಸಂಬಂಧಪಡಲಾರದಂಥ ಇನ್ನುಳಿದಂಥ ಅಂಶಗಳನ್ನು, ಆಕಸ್ಮಿಕವಾಗಿರುವಂಥ ಅನಗತ್ಯವಾಗಿರ್ತಕ್ಕಂಥ ಕೆಲವು ಘಟನೆಗಳನ್ನು ಅವುಗಳಿಂದ ಬೇರ್ಪಡಿಸುವುದರ ಮೂಲಕ ನಮ್ಮ ಈ ಶೋಧನೆಯ ಕಾರ್ಯವನ್ನು ಖಚಿತಗೊಳಿಸಬೇಕು, ನಿಖರಗೊಳಿಸಬೇಕು ಮತ್ತು ತೀವ್ರಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಈ ವರ್ಜಿಸುವಿಕೆಯ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ. ಅದರಿಂದ ಈ ಹೊಂದಾಣಿಕೆ ಮತ್ತು ಹೊಂದಾಣಿಕೆ ವಿಧಾನದಲ್ಲಿ ವರ್ಜಿಸುವಿಕೆಯ 1ನೇ ನಿಯಮವನ್ನು ತೆಗೆದುಕೊಳ್ಳಲಾಗಿದೆ. ವರ್ಜಿಸುವಿಕೆಯ ಮೊದಲನೇ ನಿಯಮ ಏನು ಹೇಳ್ತದೆ ಅಂತಂದರೆ, ಯಾವುದರ ಅನುಪಸ್ಥಿತಿಯಲ್ಲಿ ಒಂದು ಘಟನೆಯು ಸಂಭವಿಸುತ್ತದೆಯೋ ಅದು ಆ ಘಟನೆಯ ಕಾರಣವಾಗಲಾರದು. ಯಾವ ಅಂಶ ಘಟನೆ ನಡೆಯುವಾಗ ಅಲ್ಲಿ ಇರೋದಿಲ್ವೋ ಅಂತಹ ಒಂದು ಅಂಶ ಆ ಘಟನೆಗೆ ಕಾರಣ ಆಗಿರೋದಿಲ್ಲ ಅನ್ನುವಂಥ ಒಂದು ನಿಯಮದ ಅಡಿಯಲ್ಲಿ ನಾವು ಈ ಹೊಂದಾಣಿಕೆ ವಿಧಾನವನ್ನು ತಿಳಿದುಕೊಳ್ಬೇಕಾಗ್ತದೆ. ಈ ಒಂದು ಅಂಶವನ್ನು ಇಟ್ಕೊಂಡು ಹೊಂದಾಣಿಕೆ ವಿಧಾನವನ್ನು JS ಮಿಲ್ ತನ್ನದೇ ಆದಂಥ ರೀತಿಯಲ್ಲಿ ಡೆಫಿನೇಷನ್ ಕೊಡ್ತಾನೆ. ಅದು ಆ ಡೆಫಿನೇಷನನ್ನು ಸರಿಯಾಗಿ ನೋಡೋದ್ರ ಮೂಲಕ ನಾವು ಅವನ ಸೂತ್ರವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ತನಿಖೆಯಲ್ಲಿರುವ ಘಟನೆಗಳಲ್ಲಿ ನಾವು ಯಾವ ಒಂದು ಸನ್ನಿವೇಶವನ್ನು ತನಿಖೆ ಮಾಡಬೇಕಾಗಿದೆಯೋ ಆ ತನಿಖೆಯಲ್ಲಿರುವಂಥ ಸನ್ನಿವೇಶಗಳಲ್ಲಿ 2 ಅಥವಾ ಹೆಚ್ಚಿನ ನಿದರ್ಶನಗಳಿದ್ದು, ಕನಿಷ್ಠ ಪಕ್ಷ 2 ಅಥವಾ 2ಕ್ಕಿಂತಲೂ ಹೆಚ್ಚು, ಎಷ್ಟೇ ಇರಬಹುದು, ಹೆಚ್ಚಿನ ನಿದರ್ಶನಗಳಿದ್ದು ಒಂದು ಸನ್ನಿವೇಶವು ಮಾತ್ರ ಸಾಮಾನ್ಯವಾಗಿರುತ್ತದೆ. ಇನ್ನಿತರ ಸನ್ನಿವೇಶಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಆ ಸಾಮಾನ್ಯವಾಗಿರುವಂಥ ಸನ್ನಿವೇಶವೇ ಘಟನೆಗೆ ಕಾರಣವಾಗುತ್ತದೆ. JS ಮಿಲ್ಲನ ಈ ಒಂದು ನಿರೂಪಣೆಯನ್ನು ನೋಡಿಕೊಂಡು ನಾವು ಅವನ ಒಂದು ಹೊಂದಾಣಿಕೆ ವಿಧಾನವನ್ನು ಅರ್ಥ ಮಾಡಿಕೊಳ್ಳೋದು ಸುಲಭವಾಗ್ತದೆ. ಇನ್ನೊಮ್ಮೆ ಹೇಳ್ತೀನಿ. ತನಿಖೆಯಲ್ಲಿರುವ ಘಟನೆಗಳಲ್ಲಿ 2 ಅಥವಾ ಹೆಚ್ಚಿನ ನಿದರ್ಶನಗಳಿದ್ದು ಒಂದು ಸನ್ನಿವೇಶವು ಮಾತ್ರ ಸಾಮಾನ್ಯವಾಗಿರುತ್ತದೆ, ಇನ್ನುಳಿದಂಥ ಸನ್ನಿವೇಶವು ವ್ಯತ್ಯಾಸವಾಗಿರುತ್ತದೆ. ಆ ಸಾಮಾನ್ಯವಾಗಿರುವಂಥ ಅಂಶವೇ
ಅದಕ್ಕೆ ಕಾರಣವಾಗಿರ್ತದೆ ಅನ್ನುವಂಥದ್ದು ಜೆ.ಎಸ್. ಮಿಲ್ಲನ ಹೊಂದಾಣಿಕೆಯ ವಿಧಾನದ ಸೂತ್ರ ಅಥವಾ ಡೆಫಿನೇಷನ್ ಅಂತ ಅಂದ್ಕೊಂಡು ಹೇಳ್ಬೋದು. ಆ ಒಂದು ಸೂತ್ರವನ್ನು ಅಥವಾ ನಿರೂಪಣೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದನ್ನು ನಾವು ಸಾಂಕೇತಿಕವಾಗಿ ಕೆಲವು ಶಬ್ದಗಳನ್ನು ಕೊಡೋದ್ರ ಮೂಲಕ ಅರ್ಥ ಮಾಡ್ಕೊಳ್ಳೋದು ಸುಲಭವಾಗ್ತದೆ. ಅದರಿಂದ ಅದಕ್ಕೆ ಇರುವಂಥ ಒಂದು ಸಾಂಕೇತಿಕ ರೂಪವನ್ನು ನಾವು ನೋಡೋಣ. ಕಾರ್ಯಕಾರಣಗಳನ್ನು ತಿಳಿದುಕೊಳ್ಳುವಾಗ ನಾವು ಕಾರಣವನ್ನು ಪೂರ್ವಾಂಗ ಅಂತ ಕರಿತೇವೆ, ಪರಿಣಾಮವನ್ನು ಉತ್ತರಾಂಗ ಅಂತ ಕರಿತೇವೆ. ಯಾವುದೇ ಘಟನೆಯನ್ನು ನಾವು ನೋಡಿ ಕಾರ್ಯಕಾರಣ ಸಂಬಂಧವನ್ನು ತಿಳಿದುಕೊಳ್ಬೇಕಾದ್ರೆ ಅದರಲ್ಲಿ ಪೂರ್ವಾಂಗ ಮತ್ತು ಉತ್ತರಾಂಗವನ್ನು ಮೊದಲು ಗುರುತಿಸ್ಕೊಳ್ಬೇಕಾಗ್ತದೆ. ಅದರಿಂದ ಪೂರ್ವಾಂಗ ಯಾವುದು, ಉತ್ತರಾಂಗ ಯಾವುದು ಅನ್ನೋದನ್ನು ನಾವು ಮೊದಲು ಪ್ರತ್ಯೇಕವಾಗಿ ಅರ್ಥ ಮಾಡ್ಕೊಳ್ಬೇಕು. ಪೂರ್ವಾಂಗ ಮತ್ತು ಉತ್ತರಾಂಗ. ಇಲ್ಲಿ ನಾವು ಕೆಲವು ನಿದರ್ಶನಗಳನ್ನು ತೆಗೆದುಕೊಳ್ತೇವೆ. ಆ ನಿದರ್ಶನಗಳಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ABC ಅನ್ನುವಂಥ ಒಂದು ಪೂರ್ವಾಂಗದಿಂದ PQR ಅನ್ನುವಂಥ ಒಂದು ಘಟನೆ ನಡೆಯುತ್ತದೆ. ABC ಅನ್ನುವಂಥ ಒಂದು ಕಾರಣದಿಂದ PQR ಅನ್ನುವಂಥ ಒಂದು ಪರಿಣಾಮ ಉಂಟಾಗ್ತದೆ. ಇನ್ನು ಎರಡನೇ ನಿರ್ದೇಶನ ಏನು ಅಂತಂದ್ರೆ ADE ಅನ್ನುವಂಥ ಒಂದು ಕಾರಣದಿಂದ PST ಅನ್ನುವಂಥ ಒಂದು ಪರಿಣಾಮ ಉಂಟಾಗ್ತದೆ. ಇನ್ನು ನಾವು ಮೂರನೇ ನಿದರ್ಶನ ತೆಗೆದುಕೊಳ್ತೇವೆ. AFG ಅನ್ನುವಂಥ ಕಾರಣದಿಂದ PUV ಅನ್ನುವಂಥ ಒಂದು ಪರಿಣಾಮ ಉಂಟಾಗ್ತದೆ. ಈ ಮೂರು ನಿದರ್ಶನಗಳನ್ನು ನಾವಿಲ್ಲಿ ತೆಗೆದುಕೊಂಡು ನೋಡಿದಾಗ ಇವುಗಳಲ್ಲಿ ಸಾಮಾನ್ಯವಾಗಿರುವಂಥ ಅಂಶವನ್ನು ತೆಗೆದುಕೊಳ್ಬೇಕು. ಆವಾಗ ಅದು ಕಾರಣ ಅಂತ ಅನ್ನಿಸ್ಕೊಳ್ತದೆ. ಈ ಭಾಗದಲ್ಲಿ ಪೂರ್ವಾಂಗದಲ್ಲಿ ಕಾಮನ್ ಆಗಿರುವಂಥದ್ದು, ಸಾಮಾನ್ಯವಾಗಿರುವಂಥದ್ದು ಎ ಅಂತಕ್ಕಂಥ ಅಂಶ, ಉತ್ತರಾಂಗದಲ್ಲಿ ಸಾಮಾನ್ಯವಾಗಿರುವಂಥದ್ದು ಪಿ ಅನ್ನುವಂಥ ಅಂಶ. ಆದ್ದರಿಂದ ಎಯು ಪಿಯ ಕಾರಣವಾಗಿದೆ. ಅಥವಾ ಪಿಗೆ ಎ ಕಾರಣವಾಗಿದೆ ಅಂತ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಈ ಒಂದು ಸಂಕೇತದ ಮೂಲಕ ನಾವು ನೋಡಿದಾಗ ಮಿಲ್ಲನ ಒಂದು ಡೆಫಿನೇಷನ್ ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ಅದಕ್ಕೆ ಆ ಡೆಫಿನೇಷನ್ ಅನ್ನು ಇನ್ನೊಮ್ಮೆ ನೋಡೋಣ. ತನಿಖೆಯಲ್ಲಿರುವ ಘಟನೆಗಳಲ್ಲಿ ನಾವು ಯಾವುದನ್ನ ತನಿಖೆ ಮಾಡಬೇಕಾಗಿದೆಯೋ ಅವುಗಳಲ್ಲಿ ಎರಡು ಅಥವಾ ಹೆಚ್ಚಿನ ನಿದರ್ಶನಗಳಿದ್ದು ಒಂದು ಸನ್ನಿವೇಶ ಮಾತ್ರ ಸಾಮಾನ್ಯವಾಗಿರುತ್ತದೆ. ಇನ್ನಿತರ ಸನ್ನಿವೇಶಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಅಸಾಮಾನ್ಯವಾಗಿರುವಂಥ ಅಂಶವೇ ಕಾರಣ ಆಗಿರ್ತದೆ ಅಂತ ಅನ್ಕೊಂಡು ನಾವು ಡೆಫಿನೇಷನ್ನಲ್ಲಿ ನೋಡ್ತೇವೆ. ಈಗ ತನಿಖೆಯಲ್ಲಿರುವಂತಹ ಘಟನೆಗಳು ಎಷ್ಟು ಘಟನೆಗಳಿದ್ದಾವೆ? ಇಲ್ಲಿ ನಾವು 3 ನಿದರ್ಶನಗಳನ್ನು ತೆಗೆದುಕೊಂಡಿದ್ದೇವೆ. 1, 2, 3 ನಿದರ್ಶನಗಳನ್ನು ತೆಗೆದುಕೊಂಡಿದ್ದೇವೆ. ಈ 3 ನಿದರ್ಶನಗಳಲ್ಲಿ 2 ಅಥವಾ ಹೆಚ್ಚಿನ ನಿದರ್ಶನಗಳಿದ್ದು ಒಂದು ಸನ್ನಿವೇಶ ಮಾತ್ರ ಸಾಮಾನ್ಯವಾಗಿರ್ತದೆ. ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಘಟನೆಗಳನ್ನು ಅಥವಾ ನಿದರ್ಶನಗಳನ್ನು ಅಥವಾ ಸಂಗತಿಗಳನ್ನು ನಾವು ತೆಗೆದುಕೊಂಡು ಅಧ್ಯಯನ ಮಾಡಬೇಕು. ಯಾವುದೇ ಒಂದು ಅಂಶವನ್ನು ತೆಗೆದುಕೊಂಡು ನಾವು ಅವುಗಳಲ್ಲಿರ್ತಕ್ಕಂಥ ಕಾರ್ಯಕಾರಣವನ್ನು ಚೆಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಾವು ತನಿಖೆಗೆ ಒಳಪಡಿಸಬೇಕು ಅಂದರೆ ಕನಿಷ್ಠ ಪಕ್ಷ 2 ಅಥವಾ 2ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿದರ್ಶನಗಳನ್ನು ತೆಗೆದುಕೊಳ್ಬೇಕು. ಇಲ್ಲಿ ನಾವು 2ಕ್ಕಿಂತಲೂ ಹೆಚ್ಚು ಅಂದರೆ 3 ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇವೆ. ಈ ತನಿಖೆಯಲ್ಲಿರುವಂಥ 3 ನಿದರ್ಶನಗಳಲ್ಲಿ ಒಂದು ಸನ್ನಿವೇಶವು ಮಾತ್ರ ಸಾಮಾನ್ಯವಾಗಿರುತ್ತದೆ. ಈಗ ನಾವೇನು ನಿದರ್ಶನ ತೆಗೆದುಕೊಂಡಿದ್ದೇವೋ ಆ ಎಲ್ಲ ನಿದರ್ಶನಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಅಂಶ ಇರ್ತದೆ. ಇನ್ನುಳಿದಂಥ ಎಲ್ಲ ಅಂಶಗಳು ವ್ಯತ್ಯಾಸವನ್ನು ಹೊಂದಿರ್ತವೆ. ಈ ಒಂದು ನಿದರ್ಶನಗಳನ್ನು ನಾವು ನೋಡಿದಾಗ
ಎಲ್ಲ ಅಂಶಗಳಲ್ಲಿ ಕಾಮನ್ ಆಗಿರುವಂಥ ಸಾಮಾನ್ಯವಾಗಿರುವಂಥ ಒಂದೇ ಒಂದು ಅಂಶ ಅಂದರೆ ಎ. ಪೂರ್ವಾಂಗದ ಘಟನೆಗಳಲ್ಲಿ ಎ ಅನ್ನುವಂಥದ್ದು ಎಲ್ಲ ನಿದರ್ಶನಗಳಲ್ಲಿಯೂ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಅಂಶ ಆಗಿದೆ. ಹಾಗೆಯೇ ಉತ್ತರಾಂಗವನ್ನು ನಾವು ನೋಡ್ತಾ ಇದ್ದಾಗ ಪ್ರತಿಯೊಂದು ನಿದರ್ಶನದಲ್ಲಿಯೂ ಸಹ ಪಿ ಅನ್ನುವಂಥ ಅಂಶ ಸಾಮಾನ್ಯವಾಗಿರುವಂಥದ್ದು ಕಂಡುಬರ್ತದೆ. ಇದರಲ್ಲಿ ಒಂದನೇ ನಿದರ್ಶನದಲ್ಲಿ ಪಿ ಕ್ಯೂ ಆರ್ ಅಂತ ಇದೆ, ಎರಡನೇದಲ್ಲಿ ಪಿ ಎಚ್ ಟಿ ಅಂತ ಇದೆ, ಮೂರನೇದಲ್ಲಿ ಪಿ ಯು ವಿ ಅಂತ ಇದೆ. ಆದರೆ ಆ ಮೂರೂ ನಿದರ್ಶನಗಳಲ್ಲಿ ಕಾಮನ್ ಆಗಿರುವಂಥದ್ದು ಪಿ ಬಂದರೆ, ಪೂರ್ವಾಂಗದಲ್ಲಿ ಕಾಮನ್ ಆಗಿರುವಂಥದ್ದು ಎ ಒಂದು. ಮೂರು ನಿದರ್ಶನಗಳನ್ನು ನಾವು ಅವಲೋಕನ ಮಾಡಿ ನೋಡಿದಾಗ ಈ ಎ ಅನ್ನುವಂಥದ್ದು ಮಾತ್ರ ಸಾಮಾನ್ಯವಾಗಿರುವಂಥ ಅಂಶ, ಉಳಿದೆಲ್ಲ ಅಂಶಗಳು ಪ್ರತ್ಯೇಕವಾಗಿದೆ. ಆ ಎಲ್ಲ ಅಂಶಗಳು ವ್ಯತ್ಯಾಸವನ್ನು ಹೊಂದಿದೆ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿರುವಂಥ ಅಂಶ ಯಾವುದಿದೆಯೋ ಅದು ಮಾತ್ರ ಕಾರಣ ಅನಿಸ್ಕೊಳ್ತದೆ ಅಂತ ಜೆ.ಎಸ್. ಮಿಲ್ಲನ ಒಂದನೇ ನಿಯಮವಾಗಿರ್ತಕ್ಕಂಥ ಹೊಂದಾಣಿಕೆಯ ವಿಧಾನ ಇರುತ್ತೆ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ಉದಾಹರಣೆಯ ಮೂಲಕ ನಾವು ನೋಡಬಹುದು. ಇಲ್ಲಿವರೆಗೆ ಅನುಗಮನ ಅನುಮಾನದಲ್ಲಿ ಅನೇಕ ಉದಾಹರಣೆಗಳನ್ನು ನೋಡಿದ್ದೀವಿ. ಇವತ್ತು ಇನ್ನೂ ಒಂದು ಹೆಚ್ಚಿನ ಉದಾಹರಣೆಯನ್ನು ನಾವು ಗಮನಿಸ್ತೇವೆ. ಕೊಬ್ಬರಿ ಎಣ್ಣೆಗೆ ಶೈತ್ಯವನ್ನು ಅಳವಡಿಸಿದಾಗ ಅದು ಹೆಪ್ಪುಗಟ್ಟುತ್ತದೆ. ಸಾಮಾನ್ಯವಾಗಿ ನೀವು ಚಳಿಗಾಲದಲ್ಲಿ ನೋಡ್ತೀವಿ, ತಲೆಗೆ ಹಾಕ್ಕೊಳ್ಬೇಕು ಅಂತ ಕೊಬ್ಬರಿ ಎಣ್ಣೆ ತೆಗೆದುಕೊಳ್ಬೇಕು ಅಂದರೆ ಅದು ಗಟ್ಟಿಯಾಗ್ಬಿಟ್ಟು ಇರ್ತದೆ, ಹಾಕೊಳ್ಳೋದಕ್ಕೆ ಬರ್ತೀವಿ. ಹಾಗೆಯೇ ಅದು ಒಂದೇ ಎಣ್ಣೆ ಅಲ್ಲ, ತುಪ್ಪ ಕೂಡ ತಂಪುಗೊಳಿಸಿದಾಗ ದಪ್ಪ ಆಗ್ತದೆ, ಹೆಪ್ಪುಗಟ್ಟುತ್ತದೆ. ನೀರನ್ನು ಕೂಡ ಶೈತ್ಯೀಕರಣಗೊಳಿಸಿದಾಗ ಅದು ಕೂಡ ಐಸ್ ಬರ್ಫ್ ಆಗ್ತದೆ ಅಂತ ಅನ್ನೋದನ್ನು ನಾವು ನೋಡ್ತೀವಿ. ಹೀಗೆ ಎಲ್ಲ ಒಂದು ದ್ರವ ರೂಪದಲ್ಲಿರ್ತಕ್ಕಂಥ ವಸ್ತುಗಳಿಗೆ ಶೈತ್ಯವನ್ನು ನಾವು ಕೊಡೋದ್ರಿಂದ, ತಂಪಾಗಿಸುವುದರಿಂದ ಅದು ದ್ರವ ರೂಪವನ್ನು ಕಳ್ಕೊಂಡು ಸ್ವಲ್ಪ ದಪ್ಪ ಆಗ್ತದೆ, ಕೆಲವೊಮ್ಮೆ ಘನರೂಪವನ್ನು ತಾಳ್ತದೆ. ನೀರಿಗೆ ಸಂಪೂರ್ಣವಾಗಿ ನಾವು ತಂಪುಗೊಳಿಸಿದಾಗ ಅದು ದ್ರವ ರೂಪ ಹೋಗಿ ಘನರೂಪವನ್ನು, ಯಾವ ಒಂದು ಆಕೃತಿಯಲ್ಲಿ ನಾವು ನೀರನ್ನು ಇಟ್ಟಿರ್ತೀವೋ ಅಂಥ ರೂಪವನ್ನು ಅದು ಪಡ್ಕೊಳ್ತದೆ. ಹೀಗೆ ಎಲ್ಲ ದ್ರವ ರೂಪದ ವಸ್ತುಗಳು ಶೈತ್ಯೀಕರಣಕ್ಕೊಳಪಟ್ಟಾಗ ಅವು ಹೆಪ್ಪುಗಟ್ಟುತ್ತವೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ. ಈ ಎಲ್ಲ ಉದಾಹರಣೆಗಳಲ್ಲಿ, ಬೇರೆ ಬೇರೆ ಉದಾಹರಣೆಗಳಲ್ಲಿ ನಾವು ನೋಡಿದ್ದೇನು ಅಂತಂದರೆ, ಒಂದು ದ್ರವ ರೂಪದ ವಸ್ತು ಇದೆ, ಆ ಎಲ್ಲ ದ್ರವ ರೂಪದ ವಸ್ತುಗಳಿಗೂ ತಂಪಾಗಿಸಲಾಗಿದೆ. ಆಗ ಅವು ತಮ್ಮ ಒಂದು ದ್ರವದ ರೂಪವನ್ನು ಬಿಟ್ಟು ಬೇರೆ ರೂಪವನ್ನು ತಾಳ್ತದೆ ಅಂತ ಅನ್ನೋದನ್ನು ನಾವು ನೋಡ್ತೀವಿ. ಹೀಗೆ ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ನಿದರ್ಶನಗಳನ್ನು ನಾವು ಉಪಯೋಗ ಮಾಡಿಕೊಂಡು ಅವುಗಳಲ್ಲಿ ಸಾಮಾನ್ಯವಾಗಿರುವಂಥ ಒಂದು ಅಂಶವನ್ನು ಕಂಡುಹಿಡಿದು ಪೂರ್ವಾಂಗದಲ್ಲಿ ಮತ್ತು ಉತ್ತರಾಂಗದಲ್ಲಿ ಕೇವಲ ಒಂದೊಂದು ಅಂಶ ಮಾತ್ರ ಸಾಮಾನ್ಯವಾಗಿದ್ದು ಉಳಿದ ಅಂಶಗಳು ವ್ಯತ್ಯಾಸ ಹೊಂದಿರೋದನ್ನು ನಾವು ಕಂಡುಕೊಂಡಾಗ ಆ ಸಾಮಾನ್ಯವಾಗಿರುವಂಥ ಅಂಶನೇ ಅದಕ್ಕೆ ಕಾರಣ ಆಗಿದೆ ಅಥವಾ ಅದರ ಪರಿಣಾಮ ಆಗಿದೆ ಅಂತ ಅಂದ್ಕೊಂಡು ನಾವು ಊಹಿಸ್ತೇವೆ. ಇಲ್ಲಿ ಎ ಬಿ ಸಿ ಇಂದ ಪಿ ಕ್ಯೂ ಆರ್ ಅನ್ನುವಂಥ ಪರಿಣಾಮ, ಎ ಡಿ ಇ ಅನ್ನುವಂಥ ಒಂದು ಕಾರಣದಿಂದ ಪಿ ಎಚ್ ಟಿ ಅನ್ನುವಂಥ ಪರಿಣಾಮ ಉಂಟಾಗಿದೆ. ಎ ಎಸ್ ಜಿ ಅನ್ನುವಂಥ ಕಾರಣದಿಂದ ಪಿ ಯು ವಿ ಅನ್ನುವಂಥ ಒಂದು ಪರಿಣಾಮ ಉಂಟಾಗಿದೆ. ಇವುಗಳಲ್ಲಿ ಪೂರ್ವಾಂಗಗಳಲ್ಲಿ ಕಾಮನ್ ಸಾಮಾನ್ಯವಾಗಿರುವಂಥ ಅಂಶ ಎ, ಉತ್ತರಾಂಗದಲ್ಲಿ ಸಾಮಾನ್ಯವಾಗಿರುವಂಥ ಅಂಶ ಪಿ. ಆದ್ದರಿಂದ ನಾವು ಇವುಗಳನ್ನು ಆಧಾರವಾಗಿಟ್ಕೊಂಡು ಎ ಅನ್ನುವಂಥದ್ದು ಪಿಯ ಕಾರಣ ಆಗಿದೆ ಅಂತ ಅಂದ್ಕೊಂಡು ನಾವು ಹೇಳ್ತೇವೆ. ಎ ಇಂದಾಗಿ ಪಿ ಉಂಟಾಗಿದೆ ಅಥವಾ ಪಿಗೆ ಎ ಕಾರಣವಾಗಿದೆ ಅಂತ ಅಂದ್ಕೊಂಡು ಹೇಳ್ಬೋದು. ಹಾಗೇನೆ ಅದಕ್ಕೆ ಇನ್ನೂ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಸಾಮಾನ್ಯವಾಗಿ ಎಲ್ಲ ಲೋಹಗಳು ಕಾಯಿಸಿದಾಗ ಕರಗ್ತವೆ. ಕಬ್ಬಿಣವನ್ನು ಕಾಯಿಸಿದಾಗ
ಅದು ಕರಗುತ್ತದೆ ಮತ್ತು ಪ್ರಸರಣವನ್ನು ಹೊಂದುತ್ತದೆ. ಬೆಳ್ಳಿ ಕೂಡ ಕಾಯಿಸಿದಾಗ ಕರಗುತ್ತದೆ ಮತ್ತು ಪ್ರಸರಣವನ್ನು ಹೊಂದುತ್ತದೆ. ಬಂಗಾರವು ಕಾಯಿಸಿದಾಗ ಕರಗುತ್ತದೆ ಮತ್ತು ಪ್ರಸರಣ ಹೊಂದುತ್ತದೆ. ಆಗ ಯಾವ ಒಂದು ಆಕೃತಿಯ ಎಲ್ಲಿ ಆಭರಣಗಳನ್ನು ತಯಾರು ಮಾಡಬೇಕೋ, ವಸ್ತುವನ್ನು ತಯಾರು ಮಾಡಬೇಕೋ ಮಾಡೋದಕ್ಕೆ ಸಾಧ್ಯವಾಗ್ತದೆ. ದ್ರವ ರೂಪದಲ್ಲಿ ಲೋಹಗಳನ್ನು ನಾವು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಅದನ್ನು ಕಾಯಿಸಿ ಕರಗಿಸಿ ಯಾವ ಆಕೃತಿಯನ್ನು ಬೇಕಾದರೂ ಕೊಡ್ಬೋದು. ಹಿತ್ತಾಳೆ ಆಗಿರ್ಬೋದು, ಕಂಚೆ ಆಗಿರ್ಬೋದು, ಈ ರೀತಿ ಪ್ರತಿಯೊಂದು ಲೋಹಗಳು ಕಾಯಿಸಿದಾಗ ಕರಗ್ತವೆ. ಈ ಎಲ್ಲ ಸನ್ನಿವೇಶಗಳನ್ನು ನಾವು ನೋಡಿಕೊಂಡು ಒಂದು ಲೋಹಕ್ಕೆ ನಾವು ಕಾಯಿಸಿದಾಗ ಅವು ತಮ್ಮ ರೂಪವನ್ನು ಕಳೆದುಕೊಂಡು ಬೇರೆ ರೂಪವನ್ನು ತಾಳ್ತವೆ ಅಥವಾ ಅವು ಹಿಗ್ಗುತ್ತವೆ, ಪ್ರಸರಣ ಹೊಂದುತ್ತವೆ ಅಂತ ಅನ್ನೋದನ್ನು ನೋಡ್ತೇವೆ. ಇವುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯೋಗಶಾಲೆಗೆ ಹೋಗಿ ಪ್ರಯೋಗನೇ ಮಾಡಬೇಕು ಅಂತೇನಿಲ್ಲ. ಇವುಗಳನ್ನು ನಾವು ಅವಲೋಕನದ ಮೂಲಕ ತಿಳಿದುಕೊಳ್ಬೋದು. ಅದರಿಂದ ಈ ಹೊಂದಾಣಿಕೆಯ ವಿಧಾನ ಅವಲೋಕನದ ವಿಧಾನ. ಪ್ರಾಯೋಗಿಕ ವಿಧಾನ ಅನ್ನೋ ಮಾತ್ರಕ್ಕೆ ಅದರಲ್ಲೆಲ್ಲ ಪ್ರಯೋಗನೇ ಮಾಡಬೇಕಂತಿಲ್ಲ. ಮೊದಲನೇ ವಿಧಾನವಾಗಿರ್ತಕ್ಕಂಥ ಹೊಂದಾಣಿಕೆಯ ವಿಧಾನ ಅದು ಅವಲೋಕನದ ವಿಧಾನ. ಅವುಗಳ ಮೂಲಕ ನಾವು ಯಾವುದೇ ಒಂದು ಕಾರಣಕ್ಕೆ ಒಂದು ಕಾರ್ಯವನ್ನು ಅಥವಾ ಯಾವುದೇ ಒಂದು ಕಾರಣದಿಂದ ಕಾರ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭವಾಗ್ತದೆ ಅಂತ ಹೇಳ್ಬೋದು. ಈ ಒಂದು ಮಿಲ್ಲನ ಪ್ರಾಯೋಗಿಕ ವಿಧಾನಗಳಲ್ಲಿ ಮೊದಲನೇ ಹೊಂದಾಣಿಕೆಯ ವಿಧಾನ ಏನಿದೆಯೋ ಇದು ಅನೇಕ ಮಹತ್ವಪೂರ್ಣವಾದಂಥ ಪ್ರಯೋಜನಗಳನ್ನು ಹೊಂದಿದೆ. ಅದೇ ರೀತಿ ಅದಕ್ಕೆ ತನ್ನದೇ ಆದಂಥ ಕೆಲವು ಮಿತಿಗಳು ಕೂಡ ಇದ್ದಾವೆ. ಅದರಿಂದ ನಾವು ಮೊದಲು ಅವುಗಳ ಪ್ರಯೋಜನವನ್ನು ನೋಡೋಣ, ಆ ನಂತರದಲ್ಲಿ ಅವುಗಳದ್ದೇ ಆದಂಥ ಮಿತಿಗಳನ್ನು ನೋಡೋಣ. ಇನ್ನು ಹೊಂದಾಣಿಕೆ ವಿಧಾನದ ಗುಣಲಕ್ಷಣಗಳು, ಅದರ ಪ್ರಯೋಜನ ಏನು ಅಂದರೆ ಈ ವಿಧಾನ ಅವಲೋಕನದ ವಿಧಾನ ಆಗಿರೋದ್ರಿಂದ ಪ್ರಾಯೋಗಿಕವಾಗಿ ನಿಯಂತ್ರಿಸಲಾಗದಂಥ ಸನ್ನಿವೇಶಗಳಲ್ಲಿ ಈ ವಿಧಾನವನ್ನು ನಾವು ಅನ್ವಯ ಮಾಡಿಕೊಳ್ಬಹುದು. ಎಲ್ಲೆಲ್ಲಿ ಪ್ರಯೋಗ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂತಹ ಕಡೆಗಳಲ್ಲಿ ನಾವು ಈ ವಿಧಾನವನ್ನು ಯೂಸ್ ಮಾಡಿಕೊಳ್ಬಹುದು. ಸಾಮಾನ್ಯವಾಗಿ ಕೆಲವು ವಿಷಯಗಳ ಮಾತ್ರ ಪ್ರಯೋಗಕ್ಕೆ ಒಳಪಡ್ತವೆ. ಎಲ್ಲ ವಿಷಯಗಳನ್ನು ಪ್ರಯೋಗದ ಮೂಲಕ ನಾವು ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಎಲ್ಲಿ ಪ್ರಯೋಗ ಅಸಾಧ್ಯವೋ ಅಂತಹ ಕಡೆಗಳಲ್ಲಿ ನಾವು ಈ ಹೊಂದಾಣಿಕೆ ವಿಧಾನವನ್ನು ಮಾಡ್ಕೊಂಡು ಹೋಗ್ಬೋದು. ಎರಡನೇ ಗುಣಲಕ್ಷಣ ಏನು ಅಂತಂದರೆ ಈ ವಿಧಾನವನ್ನು ನಾವು ಅನುಸರಿಸುವಾಗ ಯಾವುದೇ ಒಂದು ಕಾರಣದ ಕಾರ್ಯವನ್ನು ಕಂಡುಹಿಡಿಯಬಹುದು ಅಥವಾ ಯಾವುದೇ ಒಂದು ಕಾರ್ಯ ಇದ್ದಾಗ ಅದರ ಕಾರಣವನ್ನು ಕಂಡುಹಿಡಿಯಬಹುದು. ಇದು ಅವಲೋಕನದ ವಿಧಾನವಾಗಿರೋದ್ರಿಂದ ಅದರಲ್ಲಿ ಕಾರಣದಿಂದ ಕಾರ್ಯಕ್ಕೂ ಹೋಗೋದಕ್ಕೆ ಸಾಧ್ಯ ಆಗ್ತದೆ, ಕಾರ್ಯದಿಂದ ಕಾರಣವನ್ನು ತಿಳ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ಒಂದು ಘಟನೆ ನಡೀತಾ ಇದೆ ಅಂತಂದರೆ ಅದರಲ್ಲಿ ಪೂರ್ವಾಂಗ ಉತ್ತರಾಂಗ ಅನ್ನುವಂಥದ್ದು ಇರ್ತದೆ. ಮೊದಲು ಬರುವಂಥ ಭಾಗ ಕಾರಣ, ಆ ನಂತರ ಬರುವಂಥ ಭಾಗವನ್ನು ನಾವು ಕಾರ್ಯ ಅಂತ ಕರಿತೇವೆ. ಇದು ಅವಲೋಕನದ ವಿಧಾನವಾಗಿರೋದ್ರಿಂದ ನಾವಿಲ್ಲಿ ಕಾರಣವನ್ನು ತಿಳ್ಕೊಂಡು ಅದರಿಂದ ಆಗ್ತಕ್ಕಂಥ ಕಾರ್ಯವನ್ನು ಪರಿಣಾಮವನ್ನು ಊಹಿಸಬಹುದು, ತಿಳ್ಕೊಳ್ಬಹುದು. ಅದರ ಜೊತೆಯಲ್ಲಿ ಯಾವುದೇ ಒಂದು ಕಾರ್ಯ ಅಥವಾ ಪರಿಣಾಮವನ್ನು ತಿಳಿದುಕೊಂಡ ನಂತರ ಅದಕ್ಕೇನು ಕಾರಣ ಅಂತನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಈ ಒಂದು ವಿಧಾನ ಆಲೋಚನೆಯ ಒಂದು ಸಾಮಾನ್ಯ ಹಂತದಲ್ಲಿ ಬಹಳಷ್ಟು ಉಪಯುಕ್ತ ಅಂತ ಅಂದ್ಕೊಂಡು ಹೇಳ್ಬೋದು. ಇನ್ನು ಮೂರನೇ ಪ್ರಯೋಜನ ಏನು ಅಂತಂದರೆ ಇದು ಕಾರ್ಯಕಾರಣ ಸಂಬಂಧವನ್ನು ಶೋಧಿಸದೇ ಇದ್ರೂ ಸಹ ಅಲ್ಲಿ ಒಂದು ಸಂಬಂಧ ಇದೆ ಅಂತನ್ನೋದನ್ನು ಸೂಚಿಸ್ತದೆ. ಒಂದೇ ಸಲಕ್ಕೆ ನಾವು ಮೇಲ್ನೋಟಕ್ಕೆ ನೋಡಿದ ಮಾತ್ರಕ್ಕೆ ಅಲ್ಲಿ ಇಂಥದ್ದೇ ಒಂದು ಸಂಬಂಧ ಇದೆ ಅಂತ ಎಲ್ಲ ಸಲ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ವಿಧಾನದ ಮೂಲಕ
ನಮಗೆ ಕಾರ್ಯ ಕಾರಣ ಸಂಬಂಧ ಇರುವಂಥದ್ದು ಖಚಿತವಾಗದೇ ಇದ್ರೂ ಕೂಡ ಅಲ್ಲಿ ಒಂದು ಸಂಬಂಧ ಇರಬಹುದಾದಂತಹ ಸಾಧ್ಯತೆಗಳು ಗೊತ್ತಾಗ್ತವೆ. ಅಂದರೆ ಆ ಕಾರ್ಯ ಮತ್ತು ಕಾರಣಗಳ ನಡುವೆ ಸಂಬಂಧ ಇರೋದನ್ನ ಈ ಒಂದು ಹೊಂದಾಣಿಕೆಯ ವಿಧಾನದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು. ಅದು ಕಾರ್ಯಕಾರಣ ಸಂಬಂಧವನ್ನ ಸೂಚಿಸುತ್ತದೆ ಅಂತ ಹೇಳಬೇಕಾಗ್ತದೆ. ಇಂಥ ಒಂದು ಕಾರ್ಯಕಾರಣ ಸಂಬಂಧವನ್ನ ಸೂಚಿಸೋದ್ರಿಂದ ವೈಜ್ಞಾನಿಕ ವಿಧಾನದಲ್ಲಿ ಅತಿ ಮುಖ್ಯ ಪಾತ್ರವಾಗಿರ್ತಕ್ಕಂಥ ಊಹಾ ಕಲ್ಪನೆ ಅಥವಾ ಆಧಾರ ಕಲ್ಪನೆ ಅಂತ ನಾವೇನು ಹೇಳ್ತೇವೋ ಅಂತಹ ಆಧಾರ ಕಲ್ಪನೆಯನ್ನು ರಚಿಸೋದಕ್ಕೆ ಈ ವಿಧಾನ ನೆರವಾಗ್ತದೆ. ವೈಜ್ಞಾನಿಕ ವಿಧಾನದಲ್ಲಿ ಯಾವುದೇ ಒಂದು ಸಂಶೋಧನೆ ಮಾಡಿ ಒಂದು ತತ್ವ ಸಿದ್ಧಾಂತವನ್ನು ಕಂಡುಹಿಡಿಬೇಕಾದ್ರೆ ಆಧಾರ ಕಲ್ಪನೆಯ ಪಾತ್ರ ಬಹುಮುಖ್ಯವಾಗಿರುವಂಥದ್ದು. ಅಂಥ ಒಂದು ಆಧಾರ ಕಲ್ಪನೆಯನ್ನು ನಾವು ಈ ಹೊಂದಾಣಿಕೆಯ ವಿಧಾನದ ಮೂಲಕ ಸಹಜವಾಗಿ ಕಂಡುಕೊಳ್ಬಹುದು. ಆ ನಂತರ ವೈಜ್ಞಾನಿಕ ವಿಧಾನದಲ್ಲಿ ಅವುಗಳನ್ನು ಪರಿಶೀಲನೆ ಮಾಡ್ತಾ ಮುಂದಿನ ಹಂತದಲ್ಲಿ ತೆಗೆದುಕೊಂಡು ಹೋಗ್ಬೋದು. ಆದ್ದರಿಂದ ಆಧಾರ ಕಲ್ಪನೆಯ ರಚನೆಗೆ ಈ ವಿಧಾನ ಬಹಳಷ್ಟು ಸೂಕ್ತವಾಗಿರುವಂಥದ್ದು ಅಂತ ನಾವು ಹೇಳ್ಬೋದು. ಹಾಗೆಯೇ ಈ ಒಂದು ವಿಧಾನದ ಲೋಪದೋಷಗಳು ಕೂಡ ಕೆಲವು ಇದ್ದಾವೆ. ನಾವು ಯಾವುದೇ ಒಂದು ಪದ್ಧತಿಯಲ್ಲಿ ಅದರ ಪ್ರಯೋಜನಗಳನ್ನು, ಗುಣಲಕ್ಷಣಗಳನ್ನು, ಅದರ ಒಂದು ಹಿರಿಮೆಯನ್ನು ನೋಡೋದ್ರ ಜೊತೆಯಲ್ಲಿ ಅವುಗಳ ಒಂದು ಮಿತಿಯನ್ನು ಕೂಡ ಅಭ್ಯಾಸ ಮಾಡಬೇಕಾಗಿರೋದು ತರ್ಕಶಾಸ್ತ್ರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ಕೆಲಸ. ಈಗ ನಾವಿಲ್ಲಿ ಹೊಂದಾಣಿಕೆ ವಿಧಾನದಲ್ಲಿ ಅವುಗಳ ಒಂದು ಪ್ರಯೋಜನವನ್ನು ಅಥವಾ ಗುಣಲಕ್ಷಣಗಳನ್ನು ನೋಡಿದ ಹಾಗೆ ಈ ಹೊಂದಾಣಿಕೆ ವಿಧಾನದಲ್ಲಿರ್ತಕ್ಕಂಥ ಮಿತಿ ಅಥವಾ ದೌರ್ಬಲ್ಯಗಳು ಏನು ಅನ್ನೋದನ್ನು ಸಹ ನೋಡಿ. ಈ ಹೊಂದಾಣಿಕೆ ವಿಧಾನದ ದೋಷ ಏನು ಅಂದರೆ ಈ ವಿಧಾನ ತಾನು ಸ್ಥಿರೀಕರಿಸಲು ಉದ್ದೇಶಿಸಿರುವಂಥ ಕಾರ್ಯಕಾರಣ ಸಂಬಂಧದ ಬಗೆಗೆ ಏನನ್ನೂ ಹೇಳುವುದಿಲ್ಲ. ನಾವು ಈ ವಿಧಾನವನ್ನು ಉಪಯೋಗ ಮಾಡಿಕೊಳ್ಳೋದು ಕಾರ್ಯಕಾರಣ ಸಂಬಂಧವನ್ನು ಸ್ಥಾಪಿಸೋದಕ್ಕೋಸ್ಕರ, ಅವುಗಳನ್ನು ನಾವು ಸಿದ್ಧಪಡಿಸಿ ತೋರಿಸುವುದಕ್ಕೋಸ್ಕರ. ಆದರೆ ಈ ಒಂದು ವಿಧಾನ ಏನಿದೆಯೋ ಅದು ಕಾರ್ಯಕಾರಣ ಸಂಬಂಧದ ಕುರಿತಾಗಿ ವಿವರಣೆಯನ್ನು ನೀಡೋದಿಲ್ಲ. ಈಗ ಇದರಲ್ಲಿ ನಾವು ತಿಳ್ಕೊಳ್ಳೋದೇನು ಅಂತಂದ್ರೆ, ಪೂರ್ವಾಂಗಗಳಲ್ಲಿ ಅನೇಕ ನಿದರ್ಶನಗಳಲ್ಲಿ ಎ ಅನ್ನುವಂಥದ್ದು ಕಾಮನ್, ಉತ್ತರಾಂಗದಲ್ಲಿ ಪಿ ಅನ್ನುವಂಥದ್ದು ಕಾಮನ್ ಆಗಿರುವಂಥ ಸಾಮಾನ್ಯವಾಗಿರುವಂಥ ಅಂಶ ಅಂತ ತಿಳ್ಕೊಂಡು ಅವುಗಳ ಮೂಲಕ ಎ ಅನ್ನುವಂಥದ್ದು ಪಿಗೆ ಕಾರಣವಾಗಿದೆ ಅಂತ ತಿಳ್ಕೊಂಡು ಸಾಂಕೇತಿಕವಾಗಿ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಆದರೆ ಪ್ರಾಕ್ಟಿಕಲ್ ಲೈಫ್ನಲ್ಲಿ ಎ ಅಂದ್ರೇನು, ಪಿ ಅಂದ್ರೇನು, ಅಂತಹ ಒಂದು ಎ ಮತ್ತು ಪಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಉದಾಹರಣೆ ಇಲ್ಲಿ ಕೊಡೋದಿಲ್ಲ. ಅದರಿಂದ ಈಗ ಎ ಪೂರ್ವಾಂಗಗಳಲ್ಲಿ ಸಾಮಾನ್ಯವಾದಂಥ ವಿಷಯ, ಪಿ ಅನ್ನುವಂಥದ್ದು ಉತ್ತರಾಂಗಗಳಲ್ಲಿ ಸಾಮಾನ್ಯವಾದಂಥ ವಿಷಯ ಆಗಿದ್ರೂ ಕೂಡ ಅದು ಅದಕ್ಕೆ ಸಂಬಂಧಪಟ್ಟಿರಬೇಕು, ಅದೇ ಅದರ ಕಾರಣವಾಗಿರಬೇಕು ಅಂತ ಅಂದ್ಕೊಂಡು ಹೇಳೋದಕ್ಕೆ ನಮ್ಗೆ ಯಾವ ಆಧಾರನೂ ಉಳಿಯೋದಿಲ್ಲ. ಇಲ್ಲಿ ನಾವು ಎ ಬಿ ಸಿ ಇಂದ ಪಿ ಕ್ಯೂ ಆರ್ ಅನ್ನುವಂಥ ಪರಿಣಾಮ ಉಂಟಾಗ್ತದೆ ಅಂದರೆ ಇದು ಸಂಯುಕ್ತ ಪರಿಣಾಮನೂ ಆಗಿರಬಹುದು. ಇವೆಲ್ಲವೂ ಸೇರಿದ್ರೆ ಮಾತ್ರ ಇದು ಸಾಧ್ಯ. ಅದು ಒಂದರಿಂದಲೇ ಒಂದು ಸಾಧ್ಯ ಆಗ್ತದೆ ಅಂತ ನಾವು ಹೇಳೋದಕ್ಕೆ ಯಾವ ಆಧಾರನೂ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಕೇವಲ 3 ನಿದರ್ಶನಗಳನ್ನು ಎ ಬಿ ಸಿ, ಪಿ ಕ್ಯೂ ಆರ್, ಎ ಡಿ ಇ, ಪಿ ಎಚ್ ಡಿ, ಎ ಎಫ್ ಜಿ, ಟಿ ಯು ವಿ ಅಂತ ಅಂದ್ಕೊಂಡು ಹಾಕಿದ ಮಾತ್ರಕ್ಕೆ ಅವುಗಳಲ್ಲಿ ಸಂಬಂಧ ಇದೆ, ಅದಕ್ಕೆ ಅದೇ ಕಾರಣ ಅಂತ ಅಂದ್ಕೊಂಡು ವಾಸ್ತವಿಕ ಅಂಶಗಳನ್ನು ಕುರಿತು ಹೇಳುವಾಗ ನಾವು ಅದನ್ನು ಪ್ರತಿಪಾದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಇಲ್ಲಿ ಸಾಮಾನ್ಯ ಅಂಶವನ್ನು ಕಾರಣ ಅಂತ ಹೇಳಿದ್ರು ಅದು ಕಾರಣದ ಒಂದು ಭಾಗವಾಗಿರಬಹುದೇ ಹೊರತು ಅದೇ ಸಂಪೂರ್ಣ ಕಾರಣ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಅನ್ನುವಂಥ ಒಂದು ಸಿದ್ಧಾಂತವನ್ನು ಅಭ್ಯಾಸ ಮಾಡುವಾಗ ನೀವು ನೋಡಿದಿರಿ, ಕಾರಣ ಮತ್ತು ಕಾರಣಾಂಶಗಳು ಅಂತ ಇರ್ತವೆ.
ಕಾರಣ ಅನ್ನುವಂಥದ್ದು ಅನೇಕ ಉಪಾಧಿಗಳಿಂದ ಕೂಡಿರುವಂಥ ಅಂಶ. ಅದರಿಂದ ಕಾರಣದಲ್ಲಿ, ಕಾರಣ ಅಂದರೆ ಅನೇಕ ಕಾರಣಾಂಶಗಳ ಮೊತ್ತ ಅಂತ ಹೇಳಿದ್ವಿ. ಕಾರಣದಲ್ಲಿ ಭಾವಾತ್ಮಕವಾದಂಥ, ನಿಷೇಧಾತ್ಮಕವಾದಂಥ ಎಲ್ಲ ಅಂಶಗಳನ್ನು ನಾವು ಪರಿಗಣಿಸಬೇಕು. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕಾರಣ ಅಂತ ಹೇಳುವಾಗ ಭಾವಾತ್ಮಕವಾಗಿರುವಂಥ ಮತ್ತು ನಿಷೇಧಾತ್ಮಕವಾಗಿರ್ತಕ್ಕಂಥ ಎಲ್ಲ ಉಪಾಧಿಗಳನ್ನು ಪರಿಗಣಿಸಿ ಅವುಗಳನ್ನು ಕಾರಣ ಅನ್ನಬೇಕು. ಕಾರಣ ಅಂದರೆ ಅನೇಕ ಉಪಾಧಿಗಳ ಮೊತ್ತವಾಗಿರ್ತದೆ. ಆದರೆ ಇಲ್ಲಿ ನಾವು ನೇರವಾಗಿ ಎ ಅನ್ನೋದು ಪಿ ಅನ್ನೋದಕ್ಕೆ ಕಾರಣ ಅಂತ ಅಂದ್ಕೊಂಡು ಹೇಳ್ತೇವೆ. ಅದು ಕಾರಣದ ಒಂದು ಅಂಶ ಮಾತ್ರ ಆಗಿರಬಹುದು, ಸಂಪೂರ್ಣ ಕಾರಣ ಆಗದೇ ಇರಬಹುದು. ಯಾಕೆ ಅಂದರೆ ಒಂದು ಘಟನೆಗೆ ಕಾರಣ ಅಂತ ಹೇಳಬೇಕಾದ್ರೆ ಅದು ಉಪಾಧಿಗಳ ಸಮಷ್ಟಿ ಆಗಿರಬೇಕು. ಇಲ್ಲಿ ನಾವೇನು ಮಾಡ್ತೇವೆ, ಇನ್ನಿತರ ಅಂಶಗಳನ್ನು ನಿರ್ಲಕ್ಷ್ಯ ಮಾಡಿ ಕೇವಲ ಒಂದು ಅಂಶವನ್ನು ಮಾತ್ರ ಕಾರಣ ಅಂತ ಪರಿಗಣಿಸ್ತೇವೆ. ಆಗ ನಾವು ಉಪಾಧಿಗಳ ಸಮಷ್ಟಿಯನ್ನು ಪರಿಗಣಿಸಿದಂತೆ ಆಗುವುದಿಲ್ಲ. ಕಾರಣದ ಯಾವುದೇ ಒಂದು ಭಾಗ ಆಗಿರಬಹುದೇ ಹೊರತು ಅದು ಸಮಗ್ರ ಕಾರಣ ಆಗಿರಲಿಕ್ಕಿಲ್ಲ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಮರೆತು ಬಿಡ್ತೇವೆ. ಅದರಿಂದ ಇಲ್ಲಿ ಎ ಅನ್ನೋದು ಪಿ ಅನ್ನೋದಕ್ಕೆ ಕಾರಣ ಅಂತ ಅಂದ್ಕೊಂಡು ಹೇಳೋದಕ್ಕೆ ಯಾವ ಆಧಾರನೂ ಇಲ್ಲ ಅಂತ ಅಂದ್ಕೊಂಡು ಹೇಳ್ಬೋದು. ಈ ಒಂದು ವಿಧಾನ ಶೋಧನೆಯ ವಿಧಾನವಾಗಿದೆಯೇ ಹೊರತು ಸಾಕ್ಷ್ಯಾಧಾರದ ವಿಧಾನ ಅಲ್ಲ. ನಾವು ಪರಿಶೀಲನೆ ಮಾಡುವಾಗ, ಯಾವುದೇ ಒಂದು ಸಂಬಂಧವನ್ನು ಕಂಡುಕೊಳ್ಳುವಾಗ ಇಂತಹ ಒಂದು ವಿಧಾನವನ್ನು ನಾವು ಉಪಯೋಗ ಮಾಡ್ಕೊಳ್ಬಹುದೇ ಹೊರತು ಇದೇ ಸರ್ವಸ್ವ, ಇದರಿಂದನೇ ನಾವು ಕಂಡು ಹಿಡ್ಕೊಳ್ತೇವೆ ಅಂತ ಅಂದ್ಕೊಂಡು ಹೇಳಲಿಕ್ಕಾಗೋದಿಲ್ಲ. ಶೋಧನೆಯ ಮಾರ್ಗದಲ್ಲಿ ನಾವು ಈ ಒಂದು ವಿಧಾನವನ್ನು ಅನುಸರಿಸಬಹುದು, ಉಪಯೋಗ ಮಾಡ್ಕೊಳ್ಬಹುದು. ಆದರೆ ಇದು ಶೋಧನೆಯ ವಿಧಾನವೇ ಹೊರತು ಸಾಕ್ಷ್ಯಾಧಾರದ ವಿಧಾನ ಅಲ್ಲ. ಇದರಿಂದನೇ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಅನ್ನೋದು ಸಿಗೋದಿಲ್ಲ. ಹೀಗೆ ಹೊಂದಾಣಿಕೆ ವಿಧಾನಕ್ಕೆ ಅದರದೇ ಆದಂಥ ಕೆಲವು ಮಹತ್ವಗಳು ಇದ್ದಾವೆ. ಅದರ ಜೊತೆಯಲ್ಲಿ ಅನೇಕ ಮಿತಿಗಳು ಕೂಡ ಇದ್ದಾವೆ ಅಂತ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇಲ್ಲಿವರೆಗೆ ಹೊಂದಾಣಿಕೆಯ ವಿಧಾನ ಅಂದ್ರೇನು, ಅದಕ್ಕಿರುವಂಥ ಡೆಫಿನೇಷನ್ ಏನು, ಅದಕ್ಕೆ ಕೊಟ್ಟಂಥ ಸಾಂಕೇತಿಕ ರೂಪ ಏನು, ಅವುಗಳಿಗೆ ಉದಾಹರಣೆ ಮತ್ತು ಅವುಗಳ ಗುಣಗಳು ಮತ್ತು ದೌರ್ಬಲ್ಯಗಳನ್ನು ಕಲ್ತ್ಕೊಂಡ್ರೆ, ಇನ್ನು ಮುಂದಿನ ತರಗತಿಯಲ್ಲಿ ಎರಡನೇ ವಿಧಾನವಾಗಿರ್ತಕ್ಕಂಥ ವ್ಯತ್ಯಾಸದ ವಿಧಾನವನ್ನು ನಾವು ನೋಡೋಣ. ನಮಸ್ಕಾರ.